ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಾಮಿನೆನ್ಸ್ ಪಿಜ್ಜಾ ಕಂಪ್ನಿಯ ಫೇಸ್ 1 ಫೇಸ್ 2 ಅನ್ನೋ ತಿಳ್ಕೊಳ್ಳೋಣ. ಅಂದರೆ ಒಂದು ಕಂಪ್ನಿಯಲ್ಲಿ ಒಂದು ಸಲ ಫೇಲ್ಯೂರ್ ಆಗಿ ಆ ಫೇಲ್ಯೂರ್ನ ಮತ್ತೆ ಪಾಸಿಟಿವ್ ಆಗಿ ಹೇಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಫಸ್ಟು ಪ್ರಾಬ್ಲಮ್ ಏನಂತಂದರೆ, ಡಾಮಿನೆನ್ಸ್ ಕಂಪ್ನಿಗೆ 2000 ಇಸ್ವಿಯಲ್ಲಿ ವೆಂಟೈರ್ ಡಾಮಿನೆನ್ಸ್ ಕಂಪ್ನಿಗೆ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಸ್ಟಾರ್ಟ್ ಆಯಿತು. ಅವ್ರ ಕಸ್ಟಮರ್ಸ್ ಎಲ್ಲ ಏನಾಯಿತು ಅಂದರೆ ರಿವ್ಯೂ ಬರೋದು ಸ್ಟಾರ್ಟ್ ಮಾಡಿದ್ರು. ನಿಮ್ಮಲ್ಲಿ ಫೀಝಾಸ್ ಏನು ಬರ್ತದೆ, ಆ ಫೀಝಾಸು ತಿನ್ನೋದಕ್ಕೆ ಸೂಟಬಲ್ ಆಗ್ತಿಲ್ಲ, ತಿನ್ನೋದಕ್ಕೆ ಕಾರ್ಬೋರ್ಡ್ ಥರ ಇದೆ. ತಿನ್ನೋದಕ್ಕೆ ಅಲ್ಟಿಮೇಟ್ಲಿ ನೀವು ಬಟರು ಚೀಸು ಏನು ಯೂಸ್ ಮಾಡ್ತೀರಾ ಅದು ತಿನ್ನೋದಕ್ಕೆ ಯೋಗ್ಯವಾಗಿಲ್ಲ ಅಂತೇಳಿ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ. ಆ ನೆಗೆಟಿವ್ ಫೀಡ್ಬ್ಯಾಕ್ ಎಲ್ಲಿವರೆಗೂ ಮುಟ್ತು ಅಂತಂದರೆ ಇಟ್ ವಿಲ್ ಬಿಕಮ್ ಆ್ಯಸ್ ಎ ಬ್ಯಾಕ್ ಕ್ಲಾಶಸ್. ಅಂದರೆ ಅಲ್ಟಿಮೇಟ್ಲಿ ಅದು ತುಂಬ ವೈಡಾಗಿ ಸ್ಪ್ರೆಡ್ ಆಯಿತು. ಟಿ ವಿಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಆನ್ಲೈನ್ಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಡಾಮಿನೆನ್ಸ್ ಪಿಜ್ಜಾ ಬಗ್ಗೆ ನೆಗೆಟಿವ್ ಥಾಟೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಟ್ಸ್ ಬಿಕಮ್ ಎ ಗ್ಲೋಬಲ್ ಜೋಕ್. ಅಲ್ಟಿಮೇಟ್ಲಿ ಏನಾಗ್ತದೆ, ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಈ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದನ್ನ ನೆಕ್ಸ್ಟ್ ಕಂಪ್ನಿಗೆ ತುಂಬ ಡಿಫಿಕಲ್ಟೀಸ್ ಆಯಿತು. ಕಂಪ್ನಿಗೆ ಒಂದು ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಆಯಿತು. ಆದರೆ ನಮ್ಮ ಕಂಪ್ನಿಯಲ್ಲಿ ನಾವು ಮಾಡ್ತಾ ಇರೋದನ್ನೆಲ್ಲ ಐಟಮ್ನ ಪ್ರಿಪ್ರೇಷನ್ ಆಫ್ ಫುಡ್ನ ಜನಗಳು ಹೇಟ್ ಮಾಡ್ತಾ ಇದ್ದಾರೆ. ಇವಾಗ ಈ ನ್ಯೂಸನ್ನು ನಾವು ತೊಗೊಂಡು ಸೈಲೆಂಟಾಗಿರಬೇಕಾ, ಇಲ್ಲಾಂದ್ರೆ ಅದನ್ನು ಟ್ರೂತ್ನ ಅಕ್ಸೆಪ್ಟ್ ಮಾಡಿ ನಮ್ಮ ಫೇಸ್ ವ್ಯಾಲ್ಯೂ, ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕಾ, ಔಟ್ಕಮ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಅದೊಂದು ಬಿಗ್ ಕ್ವಶನ್ ಆಗಿತ್ತು. ಬಟ್ ವಾಟ್ ಡಾಮಿನೆನ್ಸ್ ಸ್ಮಾರ್ಟ್ಲಿ ಡೆಡ್ ಅಂದರೆ, ಅವ್ರು ಇಮಿಡಿಯೇಟ್ಲಿ ಏನು ಮಾಡಿದ್ರು, ಅವ್ರ ತಪ್ಪನ್ನು ಬೋಲ್ಡಾಗಿ ಅಕ್ಸೆಪ್ಟ್ ಮಾಡಿದ್ರು, ಅವ್ರು ಅಡ್ಮಿಟ್ ಮಾಡಿದ್ರು. ಅವ್ರೇನು ಮಾಡಿದ್ರು, ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ರು, ದ ಪಿಜ್ಜಾ ಟರ್ನ್ ಅರೌಂಡ್ ಅಂತ. ಆ ಹ್ಯಾಡಲ್ಲಿ ಅವರು ಎಸ್, ನಮ್ಮ ಪಿಜ್ಜಾ ಬಂದ್ಬಿಟ್ಟು ಆ್ಯಸ್ ಆಫ್ ನಾವು ಏನು ಮಾಡ್ತಾಯಿದ್ದೀವಿ, ಇಟ್ ಈಸ್ ನಾಟ್ ಸೂಟೇಬಲ್ ಅಂಟಿಲ್ ಏನೋ ಕಸ್ಟಮರ್ ರಿಕ್ವೈರ್ಮೆಂಟು. ಅಲ್ಲಿ ನಮ್ಮದು ತಪ್ಪಾಗಿದೆ ಅಂತ ಅವ್ರ ತಪ್ಪನ್ನು ಅಡ್ಮಿಟ್ ಮಾಡಿ ದೆನ್ ನಾವು ಹೇಳಿದ್ರೆ ಈ ತಪ್ಪಿಗೆ ನಾವು ಸೊಲ್ಯೂಷನ್ಸ್ ಕೂಡ ಕಂಡುಕೊಂಡಿದ್ದೀವಿ. ಇಲ್ಲಿಂದ ಮುಂದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ವಿ ಆರ್ ಫಿಕ್ಸ್ಡ್ ಇಟ್. ಯಾವ ರೀತಿ ಫಿಕ್ಸ್ ಮಾಡಿದ್ವಿ ಅಂದರೆ, ನಾವು ಬೆಟರ್ ಚೀಸ್ನ, ಅಂದರೆ ನಮ್ಮ ಬೆಣ್ಣೆನಾಗ್ಬೋದು, ಬೆಟರ್ ಚೀಸ್ನ ಯೂಸ್ ಮಾಡ್ತಾಯಿದ್ದೀವಿ, ಫ್ರೆಶ್ ಟೊಮೊಟೊಗಳು ಯೂಸ್ ಮಾಡ್ತಾಯಿದ್ದೀವಿ, ಫ್ರೆಶ್ ಬ್ರೆಡ್ನ ಯೂಸ್ ಮಾಡ್ತಾಯಿದ್ದೀವಿ. ಅಲ್ಟಿಮೇಟ್ಲಿ ಓವರ್ ಆಲ್ ಟೇಸ್ಟ್ ಹ್ಯಾಸ್ ಬಿನ್ ಗೆಟಿಂಗ್ ಚೇಂಜ್ ಆಗ್ತದೆ. ನೀವು ಯಾಕೆ ನಮ್ಗೆ ಒಂದೊಂದು ಆಪರ್ಚುನಿಟಿ ಕೊಡಬಾರ್ದು, ಯಾಕೆ ಒಂದ್ಸಲಿ ನೀವು ಟ್ರೈ ಮಾಡಬಾರ್ದು ಅಂತ ಅಡ್ವರ್ಟೈಸ್ಮೆಂಟ್ ಆ್ಯಡಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಒಂದ್ಸಲಿ ಅವರು ಅದನ್ನು ಅಡ್ವರ್ಟೈಸ್ಮೆಂಟ್ನ ಕ್ಯಾಂಪೇನ್ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸಡನ್ಲಿ ಮಾರ್ಕೆಟಲ್ಲಿ ಏನಾಯಿತು ಅಂದರೆ ಕಂಪ್ಲೀಟ್ಲಿ ಪೀಪಲ್ಸ್ಗೆ ಅದು ಸರ್ಪ್ರೈಸ್ ಆಯಿತು. ಆ್ಯಸ್ ಎ ಕಸ್ಟಮರ್ ಅಲ್ವಾ, ಕಸ್ಟಮರ್ಗೆ ಬಿಲೀವ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಬಿಕಾಸ್ ಆಸ್ ಎ ದೊಡ್ಡ ಬ್ರ್ಯಾಂಡು, ಆ ಬ್ರ್ಯಾಂಡು ಅವ್ರ ಮಿಸ್ಟೇಕನ್ನು ಅಕ್ಸೆಪ್ಟ್ ಮಾಡಿ ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ ಅಂದರೆ ಇಟ್ ಇಸ್ ನಾವು ಅರ್ಥ ಮಾಡ್ಕೊಬೇಕು ಎಷ್ಟು ಮಟ್ಟಿಗೆ ದೇ ಆರ್ ಕಾನ್ಫಿಡೆಂಟ್ ಆನ್ ದೇರ್ ಪ್ರಾಡಕ್ಟ್ ಅಂತ. ಅಲ್ಲಿ ಅಲ್ಟಿಮೇಟ್ಲಿ ಏನಾಯ್ತು, ಕಸ್ಟಮರ್ಗೆ ಇನ್ಸ್ಟೆಡ್ ಆಫ್ ಶಾಕಿಂಗ್ ಆಗೋದಕ್ಕಿಂತ ಮುಂಚೆ ಕಸ್ಟಮರ್ ಅಂದ್ಕೊಂಡ್ರು, ಲೆಟ್ಸ್ ಸಿ, ತಪ್ಪು ಮಾಡೋದೆಲ್ಲ ಸಹಜ, ಲೆಟ್ ಅಸ್ ಗಿವ್ ಅನ್ ಸೆಕೆಂಡ್ ಚಾನ್ಸ್. ಡಾಮಿನೆನ್ಸ್ ಸೆಕೆಂಡ್ ಚಾನ್ಸ್ ಕೇಳ್ತಿದೆ, ಒಂದ್ಸಲ ನಾವು ಚಾನ್ಸ್ ಕೊಟ್ಟು ನೋಡೋಣ. ಅದಾದಮೇಲೆ ಏನು ಮಾಡಿದ್ರೆ ಮತ್ತೆ ಡಾಮಿನೆನ್ಸ್ ಪಿಜ್ಜಾ ಹಬ್ಗೆ ಹೋಗಿ ದೇ ಸ್ಟಾರ್ಟೆಡ್ ಪರ್ಚೇಸಿಂಗ್ ಪಿಜ್ಜಾ, ನ್ಯೂ ಪಿಜ್ಜಾ ಏನಿದೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇ ಆರ್ ರೆಡಿ ಟು ಟೇಸ್ಟ್ ಇಟ್ ಔಟ್. ಇವಾಗ ಈ ಟೇಸ್ಟಲ್ಲಿ ಏನಾಗ್ತದೆ, ಕಂಪ್ಲೀಟ್ಲಿ ಅವ್ರ ಪ್ರಾಡಕ್ಟಲ್ಲಿ ಟೇಸ್ಟು, ಪ್ರಿಫರೆನ್ಸಸ್ಸು ಎಲ್ಲ ಚೇಂಜಸ್ ಆಯಿತು. ಇದರಿಂದ ಕಸ್ಟಮರ್ಗೆ ಆ ಪ್ರಾಡಕ್ಟ್ ಲೈಕ್ ಆಗಿ ಇಷ್ಟ ಆಯಿತು. ಒಂದ್ಸಲ ಲೈಕ್ ಆಗಿ ಇಷ್ಟ ಆಗೋಕ್ಕೆ ಅದರಿಂದ ರಿಸಲ್ಟ್ ಏನಾಯಿತು ಅಂದರೆ ವಿತಿನ್ ಅ ಕ್ವಾರ್ಟರ್, ಅಂದರೆ ವಿತಿನ್ 3 ಮಂತ್ಸ್ ಒಳಗಡೆ ಅವ್ರ ಸೇಲ್ಸ್ ಏನಾಗ್ತಿತ್ತು, ಆ ಸೇಲ್ಸ್ 14% ಜಂಪ್ ಆಯಿತು. ಈ 14% ಸೇಲ್ ಜಂಪ್ ಆದರೆ ಈ ಸೆಕೆಂಡ್ ಚಾನ್ಸಲ್ಲಿ ಡಾಮಿನೆನ್ಸ್ ಇಷ್ಟು ದಿನ ಯಾರು ಏಟ್ ಮಾಡ್ತಿದ್ರು, ಆ ಏಟರ್ಸ್ ಬಿಕಮ್ ಲವರ್ಸ್ ನಾವು. ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಇದೊಂದು ಸೆಕೆಂಡ್ ಚಾನ್ಸ್, ಸೆಕೆಂಡ್ ಟ್ರೈ ಅಂತ ತಿಳ್ಕೊಬೋದು. ಇದರಿಂದ ಟೇಕ್ ಅವೇ ಏನು ಅಂತಂದರೆ, ಮಿಸ್ಟೇಕ್ಸ್ ವಿಲ್ ಹ್ಯಾಪನ್ ಎವ್ರಿ ಒನ್ ಲೈಫ್, ಎವ್ರಿ ಒನ್ ಬಿಸ್ನೆಸ್. ಬಟ್ ಆ ಮಿಸ್ಟೇಕ್ನ ನಾವು ಹೈಡ್ ಮಾಡ್ದಿರಾ ಅಡ್ಮಿಟ್ ಮಾಡಿ ಅದನ್ನು ಏನು ತಪ್ಪಾಗಿದೆ ಅದನ್ನು ಫಿಕ್ಸಪ್ ಮಾಡಿ ಸೊಲ್ಯೂಷನ್ ತೊಗೊಂಡು ಅದರಿಂದ ಇಂಪ್ಲಿಮೆಂಟೇಷನ್ ಮಾಡಿ ವಿನ್ ಬ್ಯಾಕ್ ಮಾಡಿ ಟ್ರಸ್ಟ್ ಕ್ರಿಯೇಟ್ ಮಾಡ್ತೀವಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಕರೆಂಟ್ ಸಿನಾರಿಯೋಸ್ ಇನ್ ಯುವರ್ ಪರ್ಸ್ನಲ್ ಲೈಫ್ ಆರ್ ಅ ಬಿಸ್ನೆಸ್ ಲೈಫ್. ಇದು ಇವತ್ತಿನ ಒಂದು ಡಾಮಿನೆನ್ಸ್ ಕಂಪ್ನಿಯ ಸ್ಟೋರಿ ಆಗಿತ್ತು, ರೈಟ್? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.